ಬಿಹಾರದಲ್ಲಿ ಮತದಾನ ಪ್ರಕ್ರಿಯೆ ಶುರುವಾಗಿದೆ. ಎರಡನೇ ಹಂತದ ಮತದಾನ, ಇದು ಕೊನೆಯ ಹಂತದ ಮತದಾನ. ಬಿಹಾರ ಅದೆಷ್ಟು ಸೂಕ್ಷ್ಮ ಇತ್ತು, ಈಗ ಎಷ್ಟು ಬದಲಾಗಿದೆ ಅನ್ನಲಿಕ್ಕೆ ಒಂದು ಎಕ್ಸಾಂಪಲ್ ಇದೆ. ಎರಡೇ ಹಂತಗಳಲ್ಲಿ ಆಗ್ತಿರುವಂಥ ಮತದಾನ. 122 ಕ್ಷೇತ್ರಗಳಿಗೆ ಇವತ್ತು ಮತದಾನ ಆಗ್ತಾ ಇದೆ. ಬೆಳಗ್ಗೆ 7 ಗಂಟೆಯಿಂದಲೇ ವೋಟಿಂಗ್ ಶುರುವಾಗಿದೆ. ಜನ ಸಾಲುಗಟ್ಟಿ ನಿಂತು ಮತ ಚಲಾಯಿಸ್ತಾ ಇದ್ದಾರೆ. ಬಿಹಾರ ಈ ಬಾರಿ ಅತ್ಯಂತ ದೊಡ್ಡ ಜಿದ್ದಾಜಿದ್ದಿನ ಕಣ. ಪ್ರತಿ ಚುನಾವಣೆಯೂ ಹಾಗೇನೇ, ಪ್ರಶ್ನೆ ಬೇರೆ. ಆದರೆ ಇವಾಗಂತೂ ಇನ್ನೂ ಜಾಸ್ತಿ ಆಗಿದೆ. ಹೇಗಾದರೂ ಮಾಡಿ ಅಧಿಕಾರವನ್ನು ಪಡೆಯಲೇಬೇಕು ಅಂತ ಲಾಲು ಪುತ್ರ ಕೂಡ ಪಣ ತೊಟ್ಟು ನಿಂತಿರುವಂಥದ್ದು. ಇರೋದನ್ನು ಉಳಿಸ್ಕೊಳ್ಳೇಬೇಕು ಅಂತ BJP ಜೆ ಡಿ ಯು ಎದುರುಗಡೆಗೆ ಮಹಾಗಠಬಂಧನ್ ಎಷ್ಟರ ಮಟ್ಟಿಗೆ ಸಾಧನೆ ಮಾಡುತ್ತೆ ನೋಡಬೇಕು. ಬರೀ ಪ್ರಮೋದ್ ಶಾಸ್ತ್ರಿ ಅಲ್ಲೇ ಇದ್ದಾರೆ, ಬಿಹಾರದಲ್ಲೇ ಇದ್ದಾರೆ. ಎರಡನೇ ಹಂತದ ಮತದಾನ ಏನು ನಡೀತಾ ಇದೆ, ಮತದಾನದ ಸ್ಥಳದಲ್ಲೇ ಇದ್ದಾರೆ. ಪ್ರಮೋದ್, ನಾನು ಮಾತಾಡ್ತಾ ಇದ್ದೆ, ಬಿಹಾರ ಹಂತ ಹಂತಕ್ಕೆ ಬದಲಾಗಿ ಬಂದಂಥ ರೀತಿಯನ್ನು ನಾನು ವಿವರಿಸ್ತಾ ಇದ್ದೆ. ಮೊದಲು ಈ ವಿಪರೀತ ಸುತ್ತಿನ ಮತದಾನಗಳು ನಡೀತಾ ಇತ್ತಲ್ಲಿ, ಅಂದರೆ ಹಂತದ ಮತದಾನಗಳು. ಅಲ್ಲಿಂದ ಅದು 5, 4, 3 ಕಳೆದ ಬಾರಿ ಆಯ್ತಲ್ಲ, ಕಳೆದ ಬಾರಿ 3 ಹಂತದ ಮತದಾನ. ಈ ಬಾರಿ 2 ಹಂತದ ಮತದಾನ ಮಾತ್ರ. ಎರಡನೇ ಹಂತದ ಮತ್ತು ಕೊನೆಯ ಹಂತದ ಮತದಾನ ಇವತ್ತು ಬೆಳಗಿನಿಂದ ಸಾಗ್ತಾ ಇದೆ. ಒಟ್ಟಾರೆಯ ಸ್ಥಿತಿಗತಿಗಳು ಯಾವ ರೀತಿ ಇದೆ ಪ್ರಮೋದ್? ರಂಗನಾಥ್, ಈ ರೀತಿ ಚುನಾವಣಾ ಸುಧಾರಣೆ ಹೇಳುತ್ತೆ ಹಂತಗಳಲ್ಲಿ ನಡೀತಾ ಇದ್ದಂಥ ಮತದಾನ ಕೇವಲ 1 ಅಥವಾ 2 ಹಂತಕ್ಕೆ ಬಂದಿರುವಂಥದ್ದು. ಸಹಜವಾಗಿ ಚುನಾವಣಾ ಸುಧಾರಣೆಗಳಲ್ಲಿ ಇದು ಕೂಡ ಒಂದು ಅಂತ ಹೇಳ್ಬೋದು. ಜೊತೆಗೆ ಲಾ ಆ್ಯಂಡ್ ಆರ್ಡರ್ ಅತ್ಯಂತ ಪ್ರಮುಖ ವಿಚಾರವಾಗಿತ್ತು. ಅದು ಕೂಡ ಇತ್ತೀಚಿನ ದಿನಗಳಲ್ಲಿ, ಕಳೆದ 10 ರಿಂದ 15 ವರ್ಷಗಳಲ್ಲಿ ಚುನಾವಣಾ ಗಲಾಟೆಗಳಾಗ್ಬೋದು ಅಥವಾ ಚುನಾವಣಾ ಹಿಂಸೆಗಳು ತೀರಾ ಕಡಿಮೆ ಈ ಥರದ್ದಾಗಿದೆ. ನಾನೀಗ ಜಹಾನಾಬಾದ್ ಅನ್ನುವಂಥ ಪ್ರದೇಶದಲ್ಲಿದ್ದೀನಿ. ಜಹಾನಾಬಾದ್ ಅನ್ನುವಂಥ ಜಿಲ್ಲೆಯಲ್ಲಿ ಇರುವಂಥ ಒಂದು ಸರ್ಕಾರಿ ಶಾಲೆ ಮುಂಭಾಗದಿಂದ ರಿಪೋರ್ಟ್ ಮಾಡ್ತಾ ಇದ್ದೀನಿ ರಂಗನಾಥ್. ಬೆಳಗ್ಗೆಯಿಂದಲೇ ಸುಮಾರು 7 ಗಂಟೆಯಿಂದಲೇ ದೊಡ್ಡ ಪ್ರಮಾಣದಲ್ಲಿ ಜನ ಬಂದಿದ್ದಾರೆ. ರಂಗನಾಥ್, ಮತ್ತೊಂದು ವಿಚಾರ ಅಂದರೆ ಬಿಹಾರದ ಜನರನ್ನ ಬಡತನದ ವಿಚಾರ ಇರ್ಬೋದು, ನೌಕರಿ ವಿಚಾರ ಇರ್ಬೋದು, ಅಥವಾ ಇನ್ನಿತರ ಯಾವುದೇ ಸಮಸ್ಯೆಗಳು ಸಾಕಷ್ಟು ಇರ್ಬೋದು. ಆದರೆ ಇಲ್ಲಿರುವಂಥ ಸಣ್ಣ ಹುಡುಗರಿಂದ ಹಿಡಿದು ಅತಿ ಹಿರಿಯರ ತನಕ ಈ ರಾಜಕೀಯ ಪ್ರಜ್ಞೆ ತುಂಬ ಜೋರಾಗಿದೆ. ಎಲ್ಲರೂ ಕೂಡ ಅವರೇ ಸ್ವಯಂವಾಗಿ ಬಂದು ಯಾವುದೇ ರೀತಿಯಂಥ ತೊಂದರೆಗಳಿಲ್ಲದೆ ಬಂದು ಮತದಾನದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ನೋಡ್ತಾ ಇದ್ದೀರಾ, ಸುಮಾರು 3 ಬೂತ್ಗಳಿವೆ ಈ ಒಂದು ಶಾಲೆಯಲ್ಲಿ. ಬೆಳಗ್ಗಿಂದಲೇ ಕೂಡ ವಯಸ್ಸಾದವರು ಬರ್ತಾ ಇದ್ದಾರೆ, ಹಿರಿಯರು ಬರ್ತಾ ಇದ್ದಾರೆ, ಮಹಿಳೆಯರು ಬರ್ತಾರೆ. ಎಲ್ಲರೂ ಕೂಡ ಬೆಳಗ್ಗಿಂದಲೇ ಕೂಡ ಸಾಲುಗಟ್ಟು ನಿಂತಿದ್ದಾರೆ. ಹೀಗಾಗಿ ಈ ರಾಜಕೀಯ ಪ್ರಜ್ಞೆ ಅನ್ನುವಂಥದ್ದು ಸಹಜವಾಗಿ ಇಲ್ಲಿ ಹೆಚ್ಚಿದೆ. ಅಂದರೆ ಕಂಪೇರಿಟಿವ್ಲಿ ಬೇರೆ ಬೇರೆ ಭಾಗದಲ್ಲಿ, ಗ್ರಾಮಾಂತರ ಭಾಗದಲ್ಲಿ, ಕರ್ನಾಟಕದ ಬಗ್ಗೆ ಹೇಳೋದಾದರೆ ಸಹಜವಾಗಿ ಯೋಚನೆ ಮಾಡ್ತೀವಿ, ಯಾಕೆ ಓಟ್ ಹಾಕಬೇಕು, ಏನಕ್ಕೆ ಓಟ್ ಹಾಕಬೇಕು ಅಂತ ಪ್ರಶ್ನೆನ ಮಾಡ್ತಾರೆ. ಬಟ್ ಇಲ್ಲಿ ಅದರ ಹೊರತಾಗಿಯೂ ಕೂಡ, ಗಲಾಟೆ ಗದ್ದಲಗಳ ಹೊರತಾಗಿಯೂ ಕೂಡ ಜನ ಬರ್ತಿದ್ದಾರೆ. ಈಗ ಮಹಿಳೆಯರು ಕೂಡ ಓಟ್ ಹಾಕಿ ಆಚೆ ಬರ್ತಿರಲಿಲ್ಲ, ಒಬ್ಬರು ಇದ್ದಾರೆ, ಮಹಿಳೆಯರು ಇದ್ದಾರೆ, ಅವ್ರ ಜೊತೆಗೆ ಮಾತಾಡ್ತೀನಿ. ನಮಸ್ತೆ ಮಾಜಿ, ಕ್ಯಾ ಹುವಾ है? मत आप वोट डाल दिया क्या? वोट नहीं डाले, पर्ची नहीं मेरा आए हैं. क्या हुआ अंदर? वोट नहीं डाले आप? नहीं डाले हैं. क्यों नहीं डाले? क्या हुआ? पर्ची मिला, मेरा नहीं मिला है. गलत हमको नाम है. आपका नाम नहीं है क्या लिस्ट में? नहीं है. मेरा पति के आए हैं, मेरा दोनों लड़का के आए हैं, पुतों के आए हैं, लड़की के आए हैं. उधर पूछा क्या आप अंदर? क्या? आप पूछा अंदर क्या, क्यों नहीं है आपका नाम लिस्ट में, क्यों नहीं है, क्या हुआ था? हाँ, तो पूछे ताकि आपके नाम नहीं है तो नहीं, वोट नहीं डालो. वोट नहीं डाल दिया? नहीं. ರಂಗನಾಥ್, ಇದು ಕೂಡ ಒಂದು ಇಶ್ಯೂ ಈ ಭಾಗದಲ್ಲಿ. ಅಂದರೆ ಈಗ SIR ನಡೆದಿದೆ, ಇಂಟೆನ್ಸಿವ್ ರಿವಿಷನ್ ಕೂಡ ನಡೆದಿದೆ. ಹೀಗಾಗಿ ಅನೇಕ ಪ್ರಮಾಣದಲ್ಲಿ ಮತಗಳು, ಸುಮಾರು 70 ಲಕ್ಷ ಅಧಿಕ ಮತಗಳನ್ನು ಲೀಸ್ಟಿಂದ ತೆಗೆದುಹಾಕಲಾಗಿದೆ. ಆದರೆ ಅನೇಕರಿಗೆ ಗೊತ್ತಿಲ್ಲ ಯಾವ ಕಾರಣಕ್ಕೋಸ್ಕರ, ಏನಕ್ಕೆ ತೆಗೆದುಹಾಕಿದ್ರೆ, ಅದಕ್ಕೆ ಟೆಕ್ನಿಕಲ್ ಕಾರಣ ಬೇರೆ ಇದೆಯಾ, ಅಥವಾ ಇವ್ರದೇ ಸಮಸ್ಯೆ ಇದೆಯಾ, ಅಥವಾ ನಿಜವಾಗ್ಲೂ ಈ ಥರ ತಪ್ಪಾಗಿದೆಯಾ, ಇನ್ನಷ್ಟೇ ಅಧಿಕಾರಿಗಳಿಂದ ಸರಿಯಾದಂಥ ಮಾಹಿತಿ ಬರಬೇಕಾಗಿದೆ. ಸ್ವಲ್ಪ ಒಳಭಾಗದಲ್ಲಿ ತೋರಿಸುವಂಥ ಪ್ರಯತ್ನವನ್ನು ಕೂಡ ಮಾಡ್ತೀನಿ, ಏನು ಹೇಳ್ತಾರೆ ಅಂತ. ಇನ್ಫ್ಯಾಕ್ಟ್ ಜನ ನೋಡ್ತಾ ಇದ್ರು, ಮಹಿಳೆಯರು ಯಾವ ರೀತಿ ಸಾಲ್ಗಟ್ಟಿ ನಿಂತಿದ್ದಾರೆ ಅಂತ. ಅಂದರೆ ಭಾರಿ ದೊಡ್ಡ ಪ್ರಮಾಣದಲ್ಲಿ ಜನ ಇಲ್ಲಿ ಆಗಮಿಸ್ತಾ ಇದ್ದಾರೆ. ಎರಡನೇ ಹಂತದ ಮತದಾನ ಇದು. ಹೀಗಾಗಿ ಸಹಜವಾಗಿಯೇ ಅತ್ಯಂತ ಮಹತ್ವದ ಮತದಾನ ಆಗಿರುವಂಥ ಹಿನ್ನೆಲೆಯಲ್ಲಿ ಜನ ಕೂಡ ತುಂಬ ಜೋರಾಗಿ ಬರ್ತಾ ಇದ್ದಾರೆ. ಸುಮಾರು ಅರ್ಧ ಡಜನ್ಗೂ ಹೆಚ್ಚಿನ ಇನ್ಫ್ಯಾಕ್ಟ್ ಮಿನಿಸ್ಟ್ರುಗಳು ಯಾರಿದ್ದಾರೆ, ಹಾಲಿ ಸರ್ಕಾರದ ಮಿನಿಸ್ಟ್ರುಗಳು ಯಾರಿದ್ದಾರೆ, ಅವರು ಕೂಡ ಈಗಾಗಲೇ ಈ ಒಂದು ಎರಡನೇ ಹಂತದಲ್ಲಿ ಇದು ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಅವರು ಕೂಡ ಕಂಟೆಸ್ಟ್ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕೋಸ್ಕರ ಸಹಜವಾಗಿ ಅತ್ಯಂತ ಮಹತ್ವವಾಗಿರುವಂಥ
ಒಂದು ಚುನಾವಣೆ, ಜೊತೆಗೆ ಭದ್ರತೆ ಕೂಡ ಭಾರಿ ಪ್ರಮಾಣದಲ್ಲಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಭದ್ರತೆ ಇರುವಂಥ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಂಥ ಅಹಿತಕರ ಘಟನೆ ನಡೆದೇ ಇರುವಂಥ ರೀತಿಯಲ್ಲಿ ಕ್ರಮವನ್ನು ಕೈಗೊಳ್ಳಲಾಗ್ತಾ ಇದೆ. ರಂಗನಾಥ್, ಒಟ್ಟಲ್ಲಿ ಶಾಂತಿಯುತವಾಗಿ ಆರಂಭವಾಗಿದೆ. ಜೊತೆಗೆ ವೆರಿ ಇಂಪಾರ್ಟೆಂಟ್ಲಿ ಇಲ್ಲಿನ ಹವಾಮಾನ ಹೇಳಿದ್ರೆ ಸುಮಾರು 15 ಡಿಗ್ರಿ ಇದೆ. ಬೆಳಗ್ಗೆ 7 ಗಂಟೆ 8 ಗಂಟೆ 9 ಗಂಟೆ ತನಕ 15ರಿಂದ 16 ಡಿಗ್ರಿ ಮಾತ್ರ ಇದೆ. ಹೀಗಾಗಿ ಹೋಗ್ತಾ ಈಗ ತಾನೇ ಬಿಸಿಲು ಬರ್ತಾ ಇದೆ. ಹಾಗಾಗಿ 10 ಗಂಟೆ ನಂತರ ಅಥವಾ 11 ಗಂಟೆ ನಂತರ ಮತದಾನ ಇನ್ನಷ್ಟು ಚುರುಕಾಗುವಂಥ ಸಾಧ್ಯತೆ ಮತ್ತು ನಿರೀಕ್ಷೆ ಇದೆ. ರಂಗನಾಥ್.